ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಸ್ವರ್ಣ ದಾನ. ಅಂದ್ರೆ ಅಕ್ಷಯ ತೃತೀಯ ದಿನ ನೀವು ಚಿನ್ನವನ್ನ ದಾನವಾಗಿ ಕೊಡ್ಬೇಕು. ಇವಾಗಿರೋ ರೇಟಲ್ಲಿ ತಗೊಳ್ಳೋದೇ ಕಷ್ಟ ಆಗಿದೆ. ಇನ್‌ಫ್ಯಾಕ್ಟ್ ಇಲ್ಲಿ ಸಾಕಷ್ಟು ಜನ ಕನ್‌ಫ್ಯೂಸ್ ಆಗ್ತಾರೆ. ನಾನು ಎಲ್ಲೋ ಕೇಳ್ದಾಗೆ ಅಕ್ಷಯ ತೃತೀಯ ಅಂತ ಬಂತಂದ್ರೆ ಸ್ವರ್ಣನ ಅಂದ್ರೆ ಚಿನ್ನನಾಗ್ಲಿ, ಚಿನ್ನದ ಆಭರಣಗಳನ್ನಾಗ್ಲಿ ಖರೀದಿ ಮಾಡ್ಬೇಕು ಅನ್ನುವಂತಹ ಉಲ್ಲೇಖ ಇಲ್ಲ. ಈ ಅಕ್ಷಯ ತೃತೀಯ ನನ್ನ, ನಿಮ್ಮ ಹಾಗೆ ನಮ್ಮೆಲ್ಲರ ಜೀವನವನ್ನ ಬದಲಾಯಿಸುವಂತಹ ಒಂದು ದಿನ ಆಗ್ಲಿ ಅಂತ ಆಶಿಸ್ತಾ ಅಕ್ಷಯ ತೃತೀಯ ಅಂದ್ರೆ ಏನು? ಹಾಗೆ ಈ ದಿನದಲ್ಲಿರುವಂತಹ ಶುಭ ಸಮಯ ಯಾವುದು? ಅದರ ಮಹತ್ವ ಏನು? ಅಕ್ಷಯ ತೃತೀಯ ದಿನ ಮದುವೆ, ಗೃಹ ಪ್ರವೇಶ ಈ ರೀತಿಯ ಶುಭ ಸಂದರ್ಭಗಳನ್ನ, ಶುಭ ಸಮಾರಂಭಗಳನ್ನ ಮಾಡಬಹುದಾ? ಇದೆಲ್ಲ ಡೌಟ್ಸ್ ನಿಮ್ಗಿದ್ದೇ ಇರುತ್ತೆ. ಹಾಗೆ 2026ರಲ್ಲಿ ಅಕ್ಷಯ ತೃತೀಯ ಯಾವಾಗ ಬರ್ತಿದೆ? ಅಕ್ಷಯ ತೃತೀಯ ದಿನ ಚಿನ್ನ, ಬೆಳ್ಳಿನೇ ಕೊಂಡ್ಕೊಂಡ್ ಬರ್ಬೇಕಾ? ಅಥವಾ ನಮ್ಗೆ ಅಷ್ಟೊಂದು ಸೌಕರ್ಯ ಇಲ್ಲ, ಅಷ್ಟೊಂದು ಹಣ ಕೂಡ ಇಲ್ಲ. ಇವಾಗಿನ ಚಿನ್ನ, ಬೆಳ್ಳಿ ರೇಟ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಚಿನ್ನ ಬೆಳ್ಳಿನ ತರೋದಿಕ್ ಆಗೋದಿಲ್ಲ ಅಂತಂದ್ರೆ, ಇನ್ ಯಾವೆಲ್ಲ ವಸ್ತುಗಳನ್ನ ನಿಮ್ಮ ಮನೆಗೆ ನೀವು ತಗೊಂಡ್ ಬಂದು, ಅಕ್ಷಯ ತೃತೀಯ ದಿನ ಇರುವಂತಹ ಅಥವಾ ಅವತ್ತು ಲಭಿಸುವಂತಹ ಎಲ್ಲಾ ಪುಣ್ಯ ಫಲಗಳನ್ನ ನೀವು ಪಡ್ಕೋಬಹುದು ಅಂತ ನಾನು ತಿಳ್ಕೊಂಡಿರುವಂತಹ ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಕ್ಷಯ ತೃತೀಯ ಅಂದ್ರೆ ಏನು ಅಂತ ಅದರ ಅರ್ಥನ ತಿಳ್ಕೊಳ್ಳೋಣ. ಅಕ್ಷಯ ಅಂದ್ರೆ ಕ್ಷಯವಾಗದ್ದು ಅಂತ ಅರ್ಥ. ಹಾಗಾದ್ರೆ ನಾವು ಮಾಡುವಂತಹ ಕೆಲಸ ಆಗ್ಲಿ, ನಾವು ಮಾಡುವಂತಹ ದಾನ ಧರ್ಮಗಳಾಗ್ಲಿ ಅಥವಾ ನಾವು ಆ ದಿನ ಖರೀದಿ ಮಾಡಿದಂತಹ ವಸ್ತುಗಳು ದುಪ್ಪಟ್ಟಾಗತ್ತೆ, ಅದು ಇನ್ನೂ ಹೆಚ್ಚಾಗತ್ತೆ, ಹೇರಳವಾಗತ್ತೆ ಅನ್ನೋ ಒಂದು ಅರ್ಥನ ಅಕ್ಷಯ ಅನ್ನೋ ಪದ ಕೊಡುತ್ತೆ. ಹಾಗೆ ತೃತೀಯ ಅಂದ್ರೆ ಚಂದ್ರಮಾನ ಪಕ್ಷದಲ್ಲಿ ಬರುವಂತಹ 3ನೇ ದಿನಾನ ತೃತೀಯ ಅಂತ ಕರೀತಾರೆ. ಇದೆರಡು ಸೇರಿ ಅಕ್ಷಯ ತೃತೀಯ ಅನ್ನೋದು ಹಿಂದಿನಿಂದ ಸಾಕಷ್ಟು ಜನ ಆಚರಿಸ್ಕೊಂಡು ಬಂದಿರುವಂತಹ ಒಂದು ವಿಶೇಷ ದಿನ. ಅದ್ರ ಜೊತೆಗೆ ಅಕ್ಷಯ ತೃತೀಯ ಅಂತಂತ ಒಂದು ಹಬ್ಬವನ್ನ ಇಷ್ಟೆಲ್ಲ ನಾವು ಒಂದು ಪ್ರಾಮುಖ್ಯತೆ ಕೊಟ್ಟು ಆಚರಿಸುವಂತಹ ಹಬ್ಬಕ್ಕೆ ಕೆಲವೊಂದು ಪೌರಾಣಿಕ ನಂಟುಗಳು ಅಂದ್ರೆ ನಮ್ಮ ಹಿಸ್ಟ್ರಿ ಕೂಡ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಯಾವೆಲ್ಲ ರೀತಿಯಲ್ಲಿ ಅಕ್ಷಯ ತೃತೀಯ ದಿನಕ್ಕೆ ನಮ್ಮ ಹಿಸ್ಟ್ರಿ ಒಂದು ಕನೆಕ್ಷನ್‌ನ ಬಿಲ್ಡ್ ಮಾಡತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಕ್ಷಯ ತೃತೀಯದಷ್ಟೇ ಒಂದು ಇಂಪಾರ್ಟೆನ್ಸ್ ಇರುವಂತಹ ಪದ ಅಥವಾ ಒಂದು ಸಿನಾರಿಯೋ ಅಂತ ಹೇಳಿದ್ರೆ ಅದು ಅಕ್ಷಯ ಪಾತ್ರೆ. ನೀವೆಲ್ಲರೂ ಅಕ್ಷಯ ಪಾತ್ರೆಯನ್ನ ಕೇಳೇ ಇರ್ತೀರಾ. ಅಕ್ಷಯ ಪಾತ್ರೆ ಅನ್ನೋದು ಶ್ರೀಕೃಷ್ಣ ಹಾಗೆ ಪಾಂಡವರಿಗೆ ಹಾಗೆ ಮಹಾಭಾರತಕ್ಕೆ ಒಂದು ಕನೆಕ್ಷನ್‌ನ ಕೊಡುತ್ತೆ. ಸೊ ನಿಮಗ್ ಗೊತ್ತಾ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದಂತಹ ದಿನ ಕೂಡ ಅಕ್ಷಯ ತೃತೀಯ. ಮಹಾಭಾರತದ ಕಥೆನಲ್ಲಿ ನಾವು ಇದನ್ನ ಎಲ್ಲಾರು ಕೇಳೇ ಇರ್ತೀವಿ. ಆ ಒಂದು ಪಾತ್ರೆಯಲ್ಲಿ ಅನ್ನ ಯಾವತ್ತಿಗೂ ಕಡಿಮೆ ಆಗಿಲ್ಲ. ಅದ್ರಿಂದ ತೆಗೆದಷ್ಟು ಅನ್ನ ಮತ್ತೆ ಮತ್ತೆ ಉಕ್ಕಿ ಬರ್ತಿರತ್ತೆ ಅಂತ ಈ ಕಥೆನ ನಾವೆಲ್ಲರೂ ಕೇಳಿರ್ತೀವಿ. ಸೊ ಇದು ಒಂದು ಪುರಾಣದ ಪ್ರಾಮುಖ್ಯತೆ. ಹಾಗೆ ಅಕ್ಷಯ ಅನ್ನೋ ಒಂದು ಪದಕ್ಕೆ ಇನ್ನೊಂದು ಉದಾಹರಣೆ ಆಗುವಂತೆ ಅಕ್ಷಯ ವಸ್ತ್ರ. ಈ ವರ್ಡ್‌ಗಿಂತ ಆ ಒಂದು ಸೀನ್ ನಿಮ್ಮೆಲ್ಲರಿಗೂ ನೆನಪಿರುತ್ತೆ. ಈವನ್ ಮೂವೀಸ್ ಅಲ್ಲೂ ಕೂಡ ನೀವು ಇದನ್ನ ನೋಡಿರ್ತೀರಾ. ತುಂಬಿದ ಸಭೆಯಲ್ಲಿ ದುಶ್ಯಾಸನ, ದುರ್ಯೋಧನನ ತಮ್ಮ ದುಶ್ಯಾಸನ ದ್ರೌಪದಿಯ ವಸ್ತ್ರಾಪಹರಣ ಮಾಡ್ತಿರುವಾಗ ಆಕೆಯ ಕೋರಿಕೆಯಂತೆ ಅಂದ್ರೆ ಆಕೆ ಬೇಡ್ಕೋತಾಳೆ ಕೃಷ್ಣನನ್ನ ನೀನೆಲ್ಲಿದ್ರೂ ಕಾಪಾಡಬಾರ್ದಾ ಅನ್ನೋ ತರ. ಹಾಗಾಗಿ ಶ್ರೀಕೃಷ್ಣ ಅಕ್ಷಯ ವಸ್ತ್ರವನ್ನ ಆಕೆಗೆ ವರವಾಗಿ ನೀಡ್ತಾನೆ. ಅಲ್ಲಿ ಕೂಡ ಈ ಅಕ್ಷಯ ಅಂದ್ರೆ ಯಾವತ್ತೂ ಕೊನೆಯಾಗದ್ದು ಆ ಒಂದು ವಸ್ತ್ರ ಏನು ಸೀರೆನ ಅವರು ವರವಾಗಿ ದ್ರೌಪದಿಯ ಮಾನನ ಕಾಪಾಡೋದಿಕ್ಕೆ ಅವರು ಕೊಡ್ತಾರೆ. ಅದು ಕೊನೆಯಿಲ್ಲದಂತೆ ದುಶ್ಯಾಸನ ಎಷ್ಟು ಅದನ್ನ ಎಳೆದ್ರೂನು ಕೂಡ ಮತ್ತೆ ಮತ್ತೆ ಆಕೆಯ ಮಾನವನ್ನ ಕಾಪಾಡೋದಿಕ್ಕೆ ಅದು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಅಕ್ಷಯ ವಸ್ತ್ರ ಇಲ್ಲಿ ಕೂಡ ಅಕ್ಷಯ ಅನ್ನೋ ಪದದ ಅರ್ಥನ ನಾವು ತಿಳ್ಕೋಬಹುದು. ಈ 2 ಪುರಾಣದ ಕಥೆಗಳಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಥವಾ ನಾವ್ ಏನ್ ಅದ್ರಿಂದ ಸಂದೇಶವನ್ನ ತಗೋಬಹುದು ಅಂತ ಅಂದ್ರೆ ದೇವರ ಅನುಗ್ರಹ ಅನ್ನೋದು ಅಥವಾ ದೇವರ ಕೃಪೆ ನಮಗೆ ಸಿಕ್ಕಿದ್ರೆ ನಮ್ಮ ಒಂದು ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರೋದಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ. ಇನ್ನು ಮುಂದೆ ಹೇಳ್ಬೇಕು ಅಂತಂದ್ರೆ ಪರಶುರಾಮ ನಮ್ಮೆಲ್ಲರಿಗೂ ಪರಶುರಾಮರ ಬಗ್ಗೆ ಗೊತ್ತು. ಪರಶುರಾಮ ಅಂತಂದ್ರೆ ಅವರು ಶ್ರೀ ಮಹಾನ್ ವಿಷ್ಣುವಿನ 6ನೇ ಅವತಾರ. ಅವ್ ಒಂದು ದೇವರು ಒಂದು ಅವತಾರ ಎತ್ತೋದು ಅಂದ್ರೆ ಅದು ಸಾಧಾರಣವಾದ ವಿಷಯ ಅಲ್ವೇ ಅಲ್ಲ. ಅವರ 6ನೇ ಅವತಾರ ಎತ್ತಿದ್ದು ಕೂಡ ಅಕ್ಷಯ ತೃತೀಯ ದಿನಾನೇ ಅಂತ ಹೇಳಲಾಗುತ್ತೆ. ಹಣ, ಆಸ್ತಿ, ಸಂಪತ್ತಿಗಾಗಿ ನಾವೆಲ್ಲರೂ ಪೂಜೆ ಮಾಡುವಂತಹ ದೇವರು ಬಂದು ಕುಬೇರ. ಈಶ್ವರ ಹಾಗೆ ಲಕ್ಷ್ಮೀ ದೇವಿ ಸೇರಿ ಸಾಕಷ್ಟು ಸಕಲ ಸಂಪತ್ತುಗಳಿಗೆ ಕುಬೇರನನ್ನ ಮಾಲೀಕನಾಗಿ ಮಾಡಿ ಅಥವಾ ಅದೆಲ್ಲ ಜವಾಬ್ದಾರಿಗಳನ್ನ ಕುಬೇರನಿಗೆ ನೀಡಿದಂತಹ ದಿನ ಕೂಡ ಅಕ್ಷಯ ತೃತೀಯ ದಿನ. ಇದೆಲ್ಲದಕ್ಕಿಂತ ಮಹತ್ವವಾದ ವಿಷಯ ಇನ್ನೊಂದೇನ್ ಗೊತ್ತಾ? ನಮ್ಮ ತ್ರೇತಾಯುಗ ಶುರುವಾಗಿದ್ದು ಕೂಡ ಅಕ್ಷಯ ತೃತೀಯ ದಿನಾನೇನೆ. ವ್ಯಾಸರು ಗಣೇಶನನ್ನ ಕೇಳ್ತಾರೆ, ಈ ದಿನ ನಾವು ಮಹಾಭಾರತವನ್ನ ಬರೆಯೋದಿಕ್ಕೆ ಶುರು ಮಾಡೋಣ ಅಂತ. ಅದಕ್ಕೆ ಗಣೇಶ ಒಂದು ಕಂಡೀಷನ್ ಹಾಕ್ತಾರೆ. ನೀವು ಮಹಾಭಾರತದ ಕಥೆಯನ್ನ ನಿಲ್ಲಿಸ್ದೇನೆ ನನಗೆ ಹೇಳಿದ್ರೆ ಮಾತ್ರ ನಾನಿದನ್ನ ನನ್ನ ದಂತದಿಂದ ಬರ್ಕೊಡ್ತೀನಿ ಅಂತ. ಸೊ ಅತ್ಯಂತ ಮಹಾಕಾವ್ಯವನ್ನ ಬರೆಯೋದಿಕ್ಕೆ ಶುರು ಮಾಡಿದ ದಿನ ಕೂಡ ಅಕ್ಷಯ ತೃತೀಯ ದಿನ. ಹಾಗಾಗಿ ಅಂತ ಮಹಾ ಕಾವ್ಯವನ್ನೇ ಆ ದಿನ ಶುರು ಮಾಡಿದ್ದಾರೆ ಅಂತಂದ್ರೆ, ಥಿಂಕ್ ಮಾಡಿ ನಾವ್ ಏನಾದ್ರೂ ಹೊಸ ಕಾರ್ಯಗಳನ್ನ ಅವತ್ತು ಕೈಕೊಂಡ್ರೆ, ಆ ಕೆಲಸಗಳು ಎಷ್ಟು ಸಕ್ಸಸ್‌ಫುಲ್ ಆಗಿ
ಸಂಪೂರ್ಣಗೊಳ್ಳುತ್ತೆ ಅಂತ. ಹಾಗೆ ಯಾರೆಲ್ಲ ಕೃಷ್ಣ ಭಕ್ತರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಬಡ ಬ್ರಾಹ್ಮಣ ಸುಧಾಮ ಹಾಗೆ ಕೃಷ್ಣನ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಸಾಕಷ್ಟು ಜನರಿಗೆ ಈ ಕತೆ ಅಚ್ಚುಮೆಚ್ಚು ಕೂಡ. ಸುಧಾಮ ಹಾಗೆ ಕೃಷ್ಣ ಬಹಳ ಒಳ್ಳೆ ಗೆಳೆಯರು. ಆದ್ರೆ ಸುಧಾಮ ಬಂದು ಕಡು ಬಡವಾಗಿರ್ತಾನೆ. ಕೃಷ್ಣ ಬಂದು ದೇವತಾ ಮನುಷ್ಯನಾಗಿರ್ತಾನೆ. ಒಂದಿನ ಆತನ ಹೆಂಡತಿ ಹೇಳ್ತಾಳೆ, "ಕೃಷ್ಣನ ಬಳಿ ಎಲ್ಲವೂ ಇದೆ. ಹಾಗಾಗಿ ನೀನ್ ಯಾಕೆ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಅವರ ಸಹಾಯನ ತಗೋಬಾರ್ದು" ಅಂತ. ಆದ್ರೆ ಸುಧಾಮನಿಗೆ ತನ್ನ ಗೆಳೆಯ ಕೃಷ್ಣನ ಮೀಟ್ ಮಾಡೋದಕ್ಕೆ ಹೋಗೋದಿಕ್ಕೆ ಅವನ ಹತ್ರ ಏನೂ ಇರೋದಿಲ್ಲ. ಹಾಗಾಗಿ ಅವ್ರ ಬಳಿ ಇದ್ದಂತಹ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ಅವರು ತಗೊಂಡು ಹೋಗ್ತಾರೆ ಕೃಷ್ಣನ ಭೇಟಿಗಾಗಿ. ಅಲ್ಲಿಂದ ಬರೋ ಅಷ್ಟ್ರಲ್ಲಿ ಅವರ ಆಸೆಗಳು, ಅವರ ಆಕಾಂಕ್ಷೆಗಳು ಕೃಷ್ಣನ ಕೃಪೆಯಿಂದ, ಕೃಷ್ಣನ ಆಶೀರ್ವಾದದಿಂದ ಅವೆಲ್ಲವೂ ಈಡೇರಿರುತ್ತೆ. ಆತನಿಗೆ ಸಕಲ ಸಂಪತ್ತು ಸಿಗುತ್ತೆ ಶ್ರೀ ಕೃಷ್ಣನ ಆಶೀರ್ವಾದದಿಂದ. ಕೆಲವು ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ದಿನ ಕೂಡ ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನ ದಾಂಪತ್ಯಕ್ಕೆ ಕಾಲಿಡುವಂತಹ ದಂಪತಿಗಳ ದಾಂಪತ್ಯ ಅತಿ ಹೆಚ್ಚು ಮಹತ್ವಪೂರ್ಣವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಪುರಾಣಗಳ ಕಥೆಗಳ ಮೂಲಕ ಅಕ್ಷಯ ತೃತೀಯ ಅನ್ನುವಂತಹ ದಿನ ಅಥವಾ ಆ ದಿನ ಆಚರಿಸ್ತಕ್ಕಂತಹ ಹಬ್ಬ ಹೇಗೆಲ್ಲ ಮಹತ್ವಪೂರ್ಣವಾದದ್ದು. ನಮ್ಮ ಪುರಾಣಕ್ಕೆ ಇಷ್ಟೆಲ್ಲ ನಂಟಿದೆ ಅಂತಂದ್ರೆ ನಾವು ಅವತ್ತು ಆ ಒಂದು ದಿನ ಮಾಡುವಂತಹ ಕೆಲಸ ಕಾರ್ಯಗಳು, ಫಲ ಪುಣ್ಯಗಳು, ದಾನ ಧರ್ಮಗಳು, ದೇವರ ಪೂಜೆ, ಜಪ ಇದೆಲ್ಲವೂ ನಮ್ಗೆ ಎಷ್ಟು ಪುಣ್ಯ ಫಲಗಳನ್ನ ತಂದ್ಕೊಡುತ್ತೆ ಅಂತ ನಾವು ಯೋಚನೆ ಮಾಡಬಹುದಲ್ವಾ? ಅಕ್ಷಯ ತೃತೀಯ ದಿನಕ್ಕೆ ಪುರಾಣದ ನಂಟು ಹೇಗಿದೆ ಅಂತ ತಿಳ್ಕೊಂಡಾದ್ಮೇಲೆ ಅಕ್ಷಯ ತೃತೀಯ ಈ 2026ರಲ್ಲಿ ಯಾವ ದಿನ ಬಂದಿದೆ? ಯಾವ ಸಮಯಕ್ಕೆ ಅಕ್ಷಯ ತೃತೀಯ ಪೂಜೆ ಮಾಡ್ಬೇಕು? ಯಾವ ಸಮಯಕ್ಕೆ ಚಿನ್ನ, ಬೆಳ್ಳಿ, ಬಂಗಾರನ ಕೊಂಡ್ಕೋಬೇಕು? ಅಥವಾ ಯಾವ ಸಮಯಕ್ಕೆ ಪೂಜೆ, ದಾನ ಧರ್ಮಗಳನ್ನ ಮಾಡ್ಬೇಕು ಅಂತ ನಾನಿವಾಗ ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ನಾನ್ ಹಾಗೆ ಹೇಳ್ದಾಗೆ, ಈ ಎಂಟೈರ್ ದಿನ ಅಕ್ಷಯ ತೃತೀಯ ಅಂತ ಏನಿರುತ್ತೆ, ಇದು ಯಾವುದೇ ವರ್ಷ ಆಗಿರ್ಲಿ, ಯಾವ ದಿನಾನೇ ಬರ್ಲಿ, ಯಾವ ಸಮಯನೇ ಬರ್ಲಿ, ಆ ಕಂಪ್ಲೀಟ್ ದಿನಾನೇ ತುಂಬಾ ಶುಭವಾಗಿರುತ್ತೆ, ತುಂಬಾನೇ ಮಂಗಳಕರವಾಗಿರುತ್ತೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ಏನಾನು ಖರೀದಿ ಮಾಡೋದಿಕ್ಕಾಗ್ಲಿ, ಏನಾದ್ರೂ ದಾನ ಮಾಡೋದಿಕ್ಕಾಗ್ಲಿ, ಪೂಜೆ ಜಪಗಳಿಗಾಗ್ಲಿ ಪರ್ಟಿಕ್ಯುಲರ್ಲಿ ಈ ಒಂದು ಸಮಯ ಅಂತ ನಾನು ನೋಡೋದಿಲ್ಲ. ಕೆಲವೊಬ್ರು ಅವರವರ ಪಂಚಾಂಗದ ಪ್ರಕಾರ ಒಂದು ಪರ್ಟಿಕ್ಯುಲರ್ ಸಮಯ ಅಥವಾ ಒಂದು ನಿಗದಿತ ಸಮಯನ ನೋಡಿ ಪೂಜೆ ಮಾಡ್ತಾರೆ, ದಾನ ಮಾಡ್ತಾರೆ. ವಿಚ್ ಇಸ್ ಗುಡ್. ಅದು ಅವರು ಮಾಡ್ಕೊಂಡ್ ಬಂದಿರುವಂತಹ ನಂಬಿಕೆ ಆಗಿರ್ಬೋದು. ಆದ್ರೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಆ ಸಮಯನ ನೋಡೋದಿಲ್ಲ. ಈ ವರ್ಷ ಅಕ್ಷಯ ತೃತೀಯ ತಿಥಿ ಬಂದು ಏಪ್ರಿಲ್ 19 ಭಾನುವಾರ 10:49ಕ್ಕೆ ಶುರುವಾಗಿ ಮರುದಿನ ಏಪ್ರಿಲ್ 20 ಬೆಳಗಿನ ಜಾವ 7:27ಕ್ಕೆ ಕೊನೆಯಾಗುತ್ತೆ. ಹಾಗಾಗಿ ಏಪ್ರಿಲ್ 19 ದಿನಾನೇನೆ ಈ ಹಬ್ಬದ ಆಚರಣೆ ಇರುತ್ತೆ. ಆವತ್ತಿಗೆ ನೀವು ನಿಮ್ಮ ಪೂಜೆಯನ್ನ ಮಾಡಬಹುದು. ಸಾಮಾನ್ಯವಾಗಿ ಬೆಳಿಗ್ಗೆ 6 ಗಂಟೆಯಿಂದ 1 ಮಧ್ಯಾಹ್ನ 1 ಗಂಟೆವರೆಗೂನು ನೀವು ಪೂಜಾ ವಿಧಿಗಳನ್ನ ಮಾಡ್ಕೋಬಹುದು. ಅಥವಾ ನೀವು ಯಾವ ಒಂದು ಪಂಚಾಂಗವನ್ನ ಪಾಲನೆ ಮಾಡ್ತೀರಾ, ಅದಕ್ಕೆ ತಕ್ಕಂಗೆ ನೀವು ನಿಮ್ಮ ಪೂಜೆನ ಪ್ಲಾನ್ ಮಾಡ್ಕೋಬಹುದು. ಹಾಗಾದ್ರೆ ಅಕ್ಷಯ ತೃತೀಯಾಗೆ ಏನೆಲ್ಲ ಖರೀದಿ ಮಾಡಬಹುದು? ಯಾವ್ದೆಲ್ಲ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ನಿಮ್ಗೆ ಆ ದಿನದ ಪೂರ್ಣ ಫಲಗಳು ಸಿಗುತ್ತೆ ಅಂತ ನಾನ್ ತಿಳ್ಕೊಂಡಿರೋ ವಿಷಯನ ನಿಮ್ಗೆ ಹೇಳ್ತೀನಿ. ಸಾಕಷ್ಟು ಜನ ಆಲ್ರೆಡಿ ಪ್ರೀ ಪ್ಲಾನ್ಡ್ ಆಗಿ ಅಂದ್ರೆ ಹಿಂದೆಯಿಂದ ಯಾರಿಗೆಲ್ಲ ಈ ಹಬ್ಬದ ಆಚರಣೆ ಬಂದಿರುತ್ತೆ, ಅವರು ಒಂದು ಗೋಲ್ಡ್ ಸ್ಕೀಮ್ ತಗೊಳ್ಳೋದಾಗಿರ್ಲಿ ಅಥವಾ ಆ ದಿನ ಹೋಗಿ ಚಿನ್ನ, ಬೆಳ್ಳಿನ ಖರೀದಿ ಮಾಡ್ಬೇಕು ಅನ್ನೋ ಪ್ಲಾನ್‌ನಲ್ಲಿ ಇರ್ತಾರೆ. ನಿಮ್ಗೆ ಆ ಸೌಕರ್ಯ, ಸವಲತ್ತು, ಹಣ, ಅಂತಸ್ತೆಲ್ಲ ನಿಮ್ ಹತ್ರ ಇದೆ. ನೀವು ಅದನ್ನ ಮಾಡ್ಬಹುದು ಅಂದ್ರೆ ವಿಚ್ ಇಸ್ ವೆಲ್ ಅಂಡ್ ಗುಡ್. ಆದ್ರೆ ಎಲ್ಲೂ ಅದು ಲಿಖಿತ ರೂಪದಲ್ಲಿ ಇಲ್ಲ. ನಾವು ಅವತ್ತು ಚಿನ್ನ, ಬೆಳ್ಳಿನ ಅಥವಾ ಸ್ವರ್ಣ, ಒಡವೆನ ನಾವು ಖರೀದಿ ಮಾಡ್ಬೇಕು ಅನ್ನುವಂತಹ ಒಂದು ಉಲ್ಲೇಖ ಎಲ್ಲೂ ಇಲ್ಲ ಅಂತ ಸಾಕಷ್ಟು ಜನ ತಿಳ್ಕೊಂಡಿರೋರು ಹೇಳ್ತಾರೆ. ಯಾರೋ ಒಬ್ರತ್ರ ಹಣ ತಗೊಂಡು ಅಕ್ಷಯ ತೃತೀಯ ಬರ್ತಾ ಇದೆ ಅಥವಾ ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹುಚ್ಚಿಗೀಡಾಗಿ ನೀವು ಕೂಡ ಮಾಡ್ಲೇಬೇಕು ಅಂತ ಇಲ್ಲ. ಈ ಹಬ್ಬದ ಫಲ ಪುಣ್ಯಗಳು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಇನ್ನೂ ಸಾಕಷ್ಟು ವಸ್ತುಗಳಿದೆ. ಅದನ್ನ ತಗೊಂಡ್ಬಂದ್ರೆ ನಿಮ್ಗೂ ಕೂಡ ಲಕ್ಷ್ಮಿಯ ಕಟಾಕ್ಷ ಸಿಗುತ್ತೆ. ಲಕ್ಷ್ಮಿ, ಕುಬೇರ ಹಾಗೆ ನಾವು ಈ ಹಬ್ಬದಲ್ಲಿ ಪೂಜಿಸುವಂತಹ ವಿಷ್ಣುವಿನ ಆಶೀರ್ವಾದ ಕೂಡ ನಿಮ್ಗೆ ಸಿಗುತ್ತೆ. ಅಕ್ಷಯ ತೃತೀಯ ಅಂದ್ರೇನೆ ಚಿನ್ನ, ಚಿನ್ನ ಅಂದ್ರೇನೆ ಅಕ್ಷಯ ತೃತೀಯ. ತುಂಬಾ ಜನಕ್ಕೆ ಇದೊಂದು ಒಂದು ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಅಕ್ಷಯ ತೃತೀಯ ದಿನ ಚಿನ್ನ ತಗೊಳ್ಳೇಬೇಕು. ಚಿನ್ನ ಖರೀದಿ ಮಾಡಿದ್ರೇನೆ ನಮ್ಗೆ ಅವತ್ತು ಲಕ್ಷ್ಮಿಯ ಕೃಪೆ, ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಅಂತ. ನಾನದನ್ನ ತಪ್ಪು ಅಂತ ಹೇಳಲ್ಲ. ಆಸ್ ಐ ಆಲ್ರೆಡಿ ಟೋಲ್ಡ್ ನಿಮ್ಗೆ ಆ ಸೌಕರ್ಯ ಇದ್ರೆ ನೀವು ಆರಾಮಾಗಿ ಅದನ್ನ ಮಾಡ್ಬಹುದು. ಸೊ ಖರೀದಿ ಮಾಡುವಂತಹ ವಸ್ತುಗಳು ಯಾವೆಲ್ಲ ವಸ್ತುಗಳನ್ನ ನಮ್ಮ ಮನೆಗೆ ನಾವು ಅವತ್ತು ತರಬೇಕು ಅನ್ನೋದ್ರಲ್ಲಿ ನಾನು ಮೊದಲಿಗೆ ಅದೇ ಉತ್ತರವನ್ನ ಹೇಳ್ತೀನಿ. ನಿಮ್ಗೆ ಸೌಕರ್ಯ ಇದ್ರೆ ನೀವು ಚಿನ್ನ ಅಥವಾ ಬೆಳ್ಳಿನ ನಿಮ್ಮ ಮನೆಗೆ ತಗೊಂಡ್ ಬರ್ಬೋದು. ಅಥವಾ ನಮ್ಗೆ ಅಷ್ಟೊಂದು ನ ಆರ್ಥಿಕವಾಗಿ ನಮ್ಗೆ ಅಷ್ಟೊಂದು ಸವಲತ್ತು ಇಲ್ಲ ಅಂತ ಅನ್ನೋರು ಅಕ್ಕಿ, ಬೇಳೆ ಈ ರೀತಿಯಂತಹ ದಿನಸಿಗಳನ್ನ ನೀವು ತರಬಹುದು. ಅಕ್ಕಿಯಲ್ಲಿ ಕೂಡ ಲಕ್ಷ್ಮಿ ಸ್ವರೂಪ ಇದೆ. ಹಾಗೆ ಉಪ್ಪಿನಲ್ಲಿ ಕೂಡ ಲಕ್ಷ್ಮಿ ಸ್ವರೂಪ ಇದೆ.
ಅಥವಾ ನೀವು ಯಾವ್ದಾದ್ರು ದಿನಸಿಗಳನ್ನ ನಿಮ್ಮ ಮನೆಗೆ ತಗೊಂಡ್ ಬರ್ಬಹುದು. ಗ್ರೋಸರಿ ಶಾಪಿಂಗ್‌ನ ನೀವು ಅವತ್ತು ಮಾಡಿದ್ರೆ ನಿಮ್ಗೆ ಆ ಹಬ್ಬದ ಫಲಪುಣ್ಯಗಳು ಖಂಡಿತವಾಗಿ ಸಿಗುತ್ತೆ. ಅಥವಾ ನೀವು ಯಾವ್ದಾದ್ರು ಒಂದು ಬಿಸಿನೆಸ್ ಪ್ಲಾನ್‌ನ ಮಾಡ್ತಾ ಇದ್ರೆ, ಅಸ್ಯೂಮ್ ನಿಮ್ಗೆ ಟೈಲರಿಂಗ್ ಬರುತ್ತೆ ಅಥವಾ ನೀವು ಯಾವುದೋ ಒಂದು ಟ್ರ್ಯಾಕ್ಟರ್‌ನ ಪರ್ಚೇಸ್ ಮಾಡ್ಬೇಕು, ನೀವೊಂದು ಬೈಕ್‌ನ ಪರ್ಚೇಸ್ ಮಾಡ್ಬೇಕು ಅನ್ನೋದು ಒಂದು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಅಲ್ಲಿ ಅದು ಹತ್ರ ಬರ್ತಾ ಇದ್ರೆ, ಈ ಚಿನ್ನ ಬೆಳ್ಳಿನ ಖರೀದಿ ಮಾಡಿ ನಿಮ್ಮ ಒಂದು ಪ್ಲಾನ್‌ನ ಮತ್ತಷ್ಟು ದೂರ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ಒಂದು ಹೊಸ ಪ್ಲಾನ್ ನಾನು ಆಲ್ರೆಡಿ ಹೇಳ್ದಾಗೆ ಆ ದಿನ ಕೈಗೊಂಡಂತಹ ಕೆಲಸಗಳು ಸಾಕಷ್ಟು ಸಕ್ರಿಯವಾಗಿ ಸಂಪೂರ್ಣಗೊಳ್ಳುತ್ತೆ. ಅಂದ್ರೆ ತುಂಬಾನೇ ಸಕ್ಸಸ್‌ಫುಲ್ ಆಗುತ್ತೆ ನೀವು ಆ ದಿನ ಸ್ಟಾರ್ಟ್ ಮಾಡಿದಂತಹ ಕೆಲಸಗಳು. ಹಾಗಾಗಿ ನೀವು ಒಂದು ಟೈಲರಿಂಗ್ ಮಿಷಿನ್ ಅವತ್ತು ಕೊಂಡ್ಕೋಬಹುದು ಅಥವಾ ಬೈಕ್‌ನ ನೀವು ಅವತ್ತು ತಗೋಬಹುದು. ನಿಮ್ಮ ಹೊಸ ಒಂದು ಏನು ಡ್ರೀಮ್ ಇರುತ್ತೆ ಅದನ್ನ ರೀಚ್ ಆಗೋದಕ್ಕೆ ಬೇಕಾಗುವಂತಹ ವಸ್ತುಗಳನ್ನ ಕೂಡ ನೀವು ಅವತ್ತು ಪರ್ಚೇಸ್ ಮಾಡ್ಬೋದು. ಟು ಕನ್ಕ್ಲೂಡ್, ಅಕ್ಷಯ ತೃತೀಯ ದಿನ ನೀವು ಏನೆಲ್ಲ ಮನೆಗೆ ತರಬಹುದು ಅಂತಂದ್ರೆ ಚಿನ್ನ, ಬೆಳ್ಳಿ, ದಿನಸಿ ಸಾಮಗ್ರಿಗಳು, ಅದ್ರಲ್ಲೂ ಮೇಯ್ನ್ ಆಗಿ ಅಕ್ಕಿ, ಗೋಧಿ, ಉಪ್ಪು, ಅದರ ಜೊತೆಗೆ ನಿಮ್ಮ ಒಂದು ಹೊಸ ಬಿಸ್ನೆಸ್‌ಗೆ ಬೇಕಾಗಿರುವಂತಹ ವಸ್ತುಗಳನ್ನ ನೀವು ಅವತ್ತು ಪರ್ಚೇಸ್ ಮಾಡ್ಬಹುದು. ಇಲ್ಲಿವರೆಗೂ ನಾನು ತಿಳ್ಕೊಂಡಿರುವಂತಹ ನಾಲೆಡ್ಜ್‌ನ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ. ಅದ್ರಲ್ಲಿ ಏನಂತಂದ್ರೆ ಅಕ್ಷಯ ತೃತೀಯ ದಿನಕ್ಕೆ ನಮ್ಮ ಪುರಾಣ ಹೇಗೆ ಒಂದು ಕನೆಕ್ಟಿವಿಟಿನ ಬಿಲ್ಡ್ ಮಾಡುತ್ತೆ ಅನ್ನೋ ಒಂದು ಟಾಪಿಕ್ ಒಂದು. ಅದಾದ್ಮೇಲೆ ಅಕ್ಷಯ ತೃತೀಯದ ಮಹತ್ವ ಏನು, ಅದರ ಅರ್ಥ ಏನು ಅಂತ ನಾನು ಹೇಳಿದೀನಿ. ಅದಾದ್ಮೇಲೆ ಅಕ್ಷಯ ತೃತೀಯನ ಹೇಗೆ, ಯಾವ ಸಮಯಕ್ಕೆ 2026ರಲ್ಲಿ ಯಾವ ದಿನ ಅಕ್ಷಯ ತೃತೀಯ ಬಂದಿದೆ, ಯಾವ ದಿನ ನಾವು ಪೂಜೆಗಳನ್ನ ಮಾಡ್ಕೋಬಹುದು ಅಂತ ಹೇಳಿದೀನಿ. ಹಾಗೆ ಅಕ್ಷಯ ತೃತೀಯಗೆ ಏನೆಲ್ಲಾ ಪರ್ಚೇಸ್ ಮಾಡಬಹುದು ಅಂತ ಹೇಳಿದೀನಿ. ಮುಂದೆ ಸಾಕಷ್ಟು ಜನಕ್ಕೆ ಅಕ್ಷಯ ತೃತೀಯ ದಿನ ಯಾವೆಲ್ಲ ಶುಭ ಸಂದರ್ಭಗಳನ್ನ ಮಾಡಬಹುದು, ಮುಹೂರ್ತ ಕೇಳಿನೇ ನಾವು ಆ ಕಾರ್ಯಗಳನ್ನ ಮಾಡ್ಬೇಕಾ ಅಂತ ಒಂದು ಡೌಟ್ ಇರುತ್ತೆ. ಹಾಗಾಗಿ ನಾನ್ ತಿಳ್ಕೊಂಡಿರೋ ನಾಲೆಡ್ಜ್ ಅಲ್ಲಿ ಈ ಎಂಟೈರ್ ದಿನ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಈ ಸಮಯಕ್ಕೆ ಇದ್ ಮಾಡ್ಬೇಕು, ಈ ಸಮಯಕ್ಕೆ ಇದ್ ಮಾಡ್ಬೇಕು, ಇದಕ್ಕೆ ಈ ಟೈಮ್‌ಗೆನೆ ಗೋಲ್ಡ್ ತಗೊಂಬರ್ಬೇಕು, ಈ ಟೈಮ್‌ಗೆನೆ ನಾವು ಮನೆಯಿಂದ ಏನೋ ದಾನ ಕೊಡ್ಬೇಕು ಅಂತ ಇಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ನೀವು ಅಷ್ಟು ಹೇಳ್ತಾ ಇದ್ದೀರಾ, ಆದ್ರೆ ಈ ಟೈಮ್‌ಗೆ ಕೊಡ್ಬೇಕು ಅಂತ ಇಲ್ಲ ಅಂತ. ಬಟ್ ಅಕ್ಷಯ ತೃತೀಯ ದಿನಾನೇ ಯಾಕೆ ಒಳ್ಳೆ ಕೆಲಸ ಮಾಡೋದಿಕ್ ಶುರು ಮಾಡೋದಿಕ್ಕಾಗ್ಲಿ, ದಾನ ಧರ್ಮಗಳನ್ನ ಮಾಡೋದಿಕ್ಕಾಗ್ಲಿ, ಪೂಜೆನ ಮಾಡೋದಿಕ್ಕಾಗ್ಲಿ, ಅಕ್ಷಯ ತೃತೀಯ ದಿನಾನೇ ಯಾಕೆ ಅಂತ ಹೇಳೋದಾದ್ರೆ, ಆಸ್ ಪರ್ ಮೈ ನಾಲೆಡ್ಜ್ ನಾನ್ ತಿಳ್ಕೊಂಡಿರೋ ಮಟ್ಟಕ್ಕೆ, ಹಬ್ಬ ಹರಿದಿನಗಳಲ್ಲಿ ದೇವರ ಕೃಪೆ ಅಥವಾ ದೇವಿಯರ ಆಶೀರ್ವಾದ ಅನ್ನೋದು ನಮ್ಮ ಮೇಲೆ ಏನು ಅದನ್ನ ಕೇಳಿ ನಾವು ಈ ಕೆಲಸಗಳನ್ನ ಮಾಡ್ತೀವೋ, ಅದು ಹೆಚ್ಚಾಗಿರುತ್ತೆ. ಅಂದ್ರೆ ಹೇರಳವಾಗಿರುತ್ತೆ. ಆ ದಿನ ನಾವು ಮಾಡುವಂತಹ ಕೆಲ್ಸ ನಮ್ಮನ್ನ ಹೆಚ್ಚು ಕಾಯುತ್ತೆ ಅಥವಾ ಪೂರ್ಣ ಮಟ್ಟದ ಫಲನ ನಮಗ್ ತಂದ್ಕೊಡುತ್ತೆ. ಹಾಗಾಗಿನೇ ಅಕ್ಷಯ ತೃತೀಯ ದಿನ ದಾನ ಧರ್ಮಗಳನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ದಿನ ಶುಭ ಕಾರ್ಯಕ್ರಮಗಳನ್ನ ಕೈಗೊಳ್ಬೋದು ಅಂತ ನಾನ್ ಹೇಳ್ದೆ. ಅದ್ರಲ್ಲಿ ಕೆಲವರಿಗೆ ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ. ಅಕ್ಷಯ ತೃತೀಯ ದಿನ ಮದುವೆ ಆಗ್ಬಹುದಾ ಅಂತ. ಹೌದು. ಅಕ್ಷಯ ತೃತೀಯ ದಿನ ಮದ್ವೆ ಆಗ್ಬೋದು. ಆಗ್ಲೇ ಹೇಳ್ದಾಗೆ ಶಿವ-ಪಾರ್ವತಿಯವರು ಕೂಡ ಅವರ ದಾಂಪತ್ಯಕ್ಕೆ ಕಾಲಿಟ್ಟ ದಿನ ಕೂಡ ಅಕ್ಷಯ ತೃತೀಯ ಆಗಿತ್ತಂತೆ. ಹಾಗಾಗಿ ನಿಮ್ಮ ದಾಂಪತ್ಯ ಜೀವನ ಕೂಡ ನೀವು ಅವತ್ತು ಸ್ಟಾರ್ಟ್ ಮಾಡಬಹುದು. ಇನ್‌ಫ್ಯಾಕ್ಟ್ ಮದುವೆಯ ದಿನಕ್ಕೆ ಇದೊಂದು ಶುಭ ಮುಹೂರ್ತಗಳು ಕೂಡ ಸಿಗುತ್ತೆ. ಮದ್ವೆ ವಿಚಾರ ಮುಗೀತು. ಇನ್ನು ಹೊಸ ಮನೆಯ ಗೃಹ ಪ್ರವೇಶ ಮಾಡ್ಬಹುದಾ? ಅಥವಾ ನಾವು ಮನೇನ ಅವತ್ತು ಶಿಫ್ಟ್ ಮಾಡ್ಬಹುದಾ ಅಂತ ಕೇಳೋದಾದ್ರೆ, ನೀವೇನಾದ್ರೂ ಒಂದ್ ವೇಳೆ ಹಳೆ ಮನೆಯಿಂದ ಹೊಸ ಮನೆಗೆ ಕಂಪ್ಲೀಟ್ ಆಗಿ ಅಂದ್ರೆ ಫ್ರೆಶ್ ಆಗಿ ಹೋಗ್ತಾ ಇದ್ರೆ, ನಿಮ್ಮ ಹಳೆ ಮನೇನ ನೀವು ಕಂಪ್ಲೀಟ್ ಆಗಿ ಖಾಲಿ ಮಾಡ್ಬಾರ್ದು. ಕೆಲವೊಂದು ವಸ್ತುಗಳನ್ನ ಆ ಮನೇಲಿಟ್ಟು ನೀವು ಹೊಸ ಮನೆ ಪೂಜೆಯನ್ನ ಮಾಡ್ಕೋಬಹುದು. ಯಾಕಂತಂದ್ರೆ, ಈ ಅಕ್ಷಯ ತೃತೀಯ ದಿನ ಯಾವುದೇ ಒಂದು ಕೆಲಸಗಳನ್ನ ಪೂರ್ಣಗೊಳಿಸಬಾರ್ದು. ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಶುಭದಾಯಕವಾಗಿರೋದ್ರಿಂದ ಹೆಚ್ಚಾಗಿ ಅಂದ್ರೆ ನಮ್ಗೆ ಆಪ್ಷನ್ ಇಲ್ಲ ನಾವು ಅವತ್ತು ಮಾಡ್ಲೇಬೇಕು ಅಂದ್ರೆ ಯೂ ಕ್ಯಾನ್ ಗೋ ಫಾರ್ ಇಟ್. ಬಟ್ ನಮ್ಗೆ ಅವಕಾಶ ಇದೆ, ನಾವೊಂದು ಶುಭ ಕಾರ್ಯನ ಸ್ಟಾರ್ಟ್ ಮಾಡೋದಿಕ್ಕೆ ಅವಕಾಶ ಇದೆ ಅಂತ ಅನ್ನೋವಾಗ, ನೀವು ಆದಷ್ಟು ಹೊಸ ಕೆಲಸಗಳನ್ನ ಶುರು ಮಾಡಿ. ಯಾವುದೇ ಒಂದು ಕೆಲಸ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿರಬಹುದು, ಅಥವಾ ಒಂದು ಮನೆ ಕೆಲಸನ ಕಂಪ್ಲೀಟ್ ಮಾಡೋದಾಗಿರಬಹುದು. ಏನೇ ಒಂದು ಕೆಲಸ ಆಗಿರ್ಬೋದು ಅದನ್ನ ಎಂಡ್ ಮಾಡ್ಬಾರ್ದು. ಹೊಸ ಕೆಲಸನ ಶುರು ಮಾಡ್ಬೇಕು. ಚೈತ್ರತ್ಯ ದಿನ ಯಾವೆಲ್ಲ ಶುಭ ಕಾರ್ಯಕ್ರಮಗಳನ್ನ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಹಾಗಾದ್ರೆ ಕೆಲವೊಬ್ರು ಯಾವುದೋ ಒಂದು ಹಬ್ಬಗಳು ಬರ್ಲಿ, ಹರಿದಿನಗಳು ಬರ್ಲಿ ಅಥವಾ ಒಂದು ವಿಶೇಷ ದಿನ ಅಂತ ಬಂದಾಗ ಆ ದಿನದಲ್ಲಿ ಲಕ್ಕಿ ಕಲರ್ಸ್ ಯಾವ್ದು ಅಂತ ಕೂಡ ಥಿಂಕ್ ಮಾಡ್ತಾ ಇರ್ತಾರೆ. ಹೀಗಾಗಿ ಅಕ್ಷಯ ತೃತೀಯ ದಿನ ನಾನಾಗ್ಲೇ ಹೇಳ್ದೆ ಅಕ್ಷಯ ತೃತೀಯ ದಿನ ಲಕ್ಷ್ಮಿನ ನಾವು ಪೂಜೆ ಮಾಡ್ತೀವಿ, ವಿಷ್ಣುವನ್ನ ನಾವು ಪೂಜೆ ಮಾಡ್ತೀವಿ ಅಂತ. ಹಾಗಾಗಿ ಲಕ್ಷ್ಮಿಯ ಫೇವರೇಟ್ ಕಲರ್ಸ್ ಬಂದು ಹಳದಿ, ಕೆಂಪು ಹಾಗೂ ಚಿನ್ನದ ಬಣ್ಣ ಆಗಿರುತ್ತೆ. ಅಂದ್ರೆ ಯೆಲ್ಲೋ, ರೆಡ್ ಹಾಗೆ ಗೋಲ್ಡ್ ಕಲರ್ ಇರುವಂತಹ ಬಟ್ಟೆಗಳನ್ನ ನೀವು ಧರಿಸಬಹುದು. ಅದ್ರಲ್ಲೂ ಹೆಚ್ಚಿನ ಪ್ರಾಮುಖ್ಯತೆ ಬಂದು ಯೆಲ್ಲೋ ಅಂದ್ರೆ ಹಳದಿ ಬಣ್ಣಕ್ಕಿದೆ. ಆ ದಿನ ನೀವು ಆ ಬಣ್ಣದ ವಸ್ತ್ರಗಳನ್ನ ನೀವು ಧರಿಸಬಹುದು. ಅಕ್ಷಯ ತೃತೀಯ ಹಬ್ಬದ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್‌ನ ತಿಳ್ಕೊಂಡಾದ್ಮೇಲೆ, ಭಾನುವಾರ ಏಪ್ರಿಲ್ 19 ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಯೆಲ್ಲೋ, ರೆಡ್ ಅಥವಾ ಗೋಲ್ಡನ್ ಡ್ರೆಸಸ್‌ನ ಧರಿಸಿ ಅಂದ್ರೆ ಆ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಂಡು, ಪೂಜೆಗೆ ಅಲಂಕಾರ ಮಾಡಿ, ಪೂಜೆಗೆ ರೆಡಿ ಆದ್ಮೇಲೆ
ಉಪವಾಸ ಕೂಡ ಮಾಡಬಹುದು. ಅಂದ್ರೆ ನಿಮ್ಗೆ ನಿಮ್ಮ ಹೆಲ್ತ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಆರೋಗ್ಯ ಸಪೋರ್ಟ್ ಮಾಡುತ್ತೆ. ನಮ್ಗೆ ಇನ್ನೂ ಒಂದು ಪೂರ್ಣ ಫಲಗಳು ಬೇಕು ಅಂತ ಅಂದ್ರೆ ನೀವು ಉಪವಾಸ ಕೂಡ ಮಾಡಬಹುದು ಆ ದಿನ. ಬೆಳಿಗ್ಗೆಯಿಂದ ಸಂಜೆವರೆಗೂ ಉಪವಾಸ ಮಾಡಿ ಸಂಜೆ ವೇಳೆನಲ್ಲಿ ಅಥವಾ ನಿಮ್ಗೆ ಅಂದ್ರೆ ನಮ್ಮ ಹೆಲ್ತ್ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಅಥವಾ ಏನೋ ಹೆಲ್ತ್ ಕಂಡೀಷನ್ ಇದೆ ಅಂದ್ರೆ ನೀವು ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಉಪವಾಸ ಮಾಡೋರಾಗಿದ್ರೆ ಈ ಒಂದು ಡೀಟೇಲ್ಸ್‌ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಉಪವಾಸ ಮಾಡಿ, ಸಂಜೆ ನೀವು ಉಪವಾಸ ಮುರಿಯೋದು ಟೈಮ್‌ಗೆ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ ಇರುವಂತಹ ಅಡಿಗೆಗಳನ್ನ ನೀವು ಸ್ವೀಕಾರ ಮಾಡ್ಬೇಕು. ಉದಾಹರಣೆಗೆ ಬಾಳೆಹಣ್ಣಾಗಿರ್ಬಹುದು, ಮಾವಿನ ಹಣ್ಣಾಗಿರ್ಬಹುದು ಅಥವಾ ಹಳದಿ ಬಣ್ಣ ಹಾಕಿ ತಯಾರು ಮಾಡಿರುವಂತಹ ಸಿಹಿಗಳನ್ನ ನೀವು ತಿಂದು ಉಪವಾಸವನ್ನ ಮುರಿದು, ಅದಾದ್ಮೇಲೆ ನೀವು ನಿಮ್ಮ ಇಷ್ಟದ ಹಬ್ಬದ ಅಡಿಗೆಗಳನ್ನ ಊಟ ಮಾಡಬಹುದು. ಇದೆಲ್ಲದ ನಂತರ ನೀವು ಈ ದಿನ ಖಡಾಖಂಡಿತವಾಗಿ ಮಾಡ್ಲೇಬೇಕಾದದ್ದು ಏನು ಅಂತಂದ್ರೆ, ಮೊದಲಿಗೆ ನೀವು ಲಕ್ಷ್ಮೀ ದೇವಿಯ ಪೂಜೆ ಮಾಡ್ಬೇಕು. ಹಾಗೆ ವಿಷ್ಣು ದೇವರ ಪೂಜೆ ಮಾಡ್ಬೇಕು. ಈ ಪೂಜಾ ವಿಧಿಗಳಲ್ಲಿ ವಿಷ್ಣು ಸಹಸ್ರನಾಮ ಓದೋದಾಗ್ಲಿ, ವಿಷ್ಣುವಿನ ಜಪ ಮಾಡೋದಾಗ್ಲಿ, ಆಗ್ಲೇ ಹೇಳ್ದೆ ವಿಷ್ಣುವಿನ 6ನೇ ಅವತಾರ ಪರಶುರಾಮ ಅವರು ಹುಟ್ಟಿದ ದಿನ ಕೂಡ ಅಕ್ಷಯ ತೃತೀಯ ದಿನ ಅಂತ. ಆ ಅವತಾರವನ್ನ ಪೂಜಿಸುವ ಸಲುವಾಗಿ ನೀವು ವಿಷ್ಣುವಿನ ಪೂಜೆ ಮಾಡ್ಬೇಕಾಗತ್ತೆ. ಪೂಜೆ ಮಾಡೋವಾಗ ನೀವು ಒಂದು ವಿಷ್ಣು ಸಹಸ್ರನಾಮ ಏನ್ ಬರುತ್ತೆ ಅದನ್ನ ನೀವು ಓದ್ಕೋಬಹುದು. ಇನ್‌ಫ್ಯಾಕ್ಟ್ ಇಲ್ಲಿ ಸಾಕಷ್ಟು ಜನ ಕನ್‌ಫ್ಯೂಸ್ ಆಗ್ತಾರೆ. ನಾನು ಎಲ್ಲೋ ಕೇಳ್ದಾಗೆ ಅಕ್ಷಯ ತೃತೀಯ ಅಂತ ಬಂತಂದ್ರೆ ಸ್ವರ್ಣನ ಅಂದ್ರೆ ಚಿನ್ನನಾಗ್ಲಿ, ಚಿನ್ನದ ಆಭರಣಗಳನ್ನಾಗ್ಲಿ ಖರೀದಿ ಮಾಡ್ಬೇಕು ಅನ್ನುವಂತಹ ಉಲ್ಲೇಖ ಇಲ್ಲ. ಅದ್ರ ಬದಲಿಗೆ ದೇರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಸ್ವರ್ಣ ದಾನ. ಅಂದ್ರೆ ಅಕ್ಷಯ ತೃತೀಯ ದಿನ ನೀವು ಚಿನ್ನವನ್ನ ದಾನವಾಗಿ ಕೊಡ್ಬೇಕು. ಇವಾಗಿರೋ ರೇಟಲ್ಲಿ ತಗೊಳ್ಳೋದೇ ಕಷ್ಟ ಆಗಿದೆ. ಬಟ್ ನಿಮ್ಗೆ ಅವಕಾಶ ಇದ್ರೆ, ನೀವು ಅಷ್ಟು ಸೌಕರ್ಯವಾಗಿದ್ರೆ, ಈಗ ಯಾರ್ದಾದ್ರೂ ಮದ್ವೆ ಆಗ್ತಾ ಇದೆ ಅಥವಾ ಏನೋ ಶುಭ ಸಂಭಾರಗಳಿಗೆ ಮಕ್ಳದ್ದು ಹುಟ್ಟಿದಬ್ಬ ಇದೆ. ನೀವು ಏನೋ ಗಿಫ್ಟಿಂಗ್ ಮಾಡ್ಬೇಕು ಅಂತ ಇದ್ದ ಅಂದ್ರೆ ಇದು ದಾನ ಅಂತ ಬರುತ್ತಾ ನನಗ್ ಗೊತ್ತಿಲ್ಲ. ಬಟ್ ಯಾರೋ ಬಡವ್ರ್ ಮಕ್ಳು ಅಥವಾ ನಿಮ್ಮ ಮನೆ ಕೆಲ್ಸದವ್ರ ಮಕ್ಳುಗಳು ಏನೋ ಶುಭ ಸಮಾರಂಭ ಇದೆ ಅಂತ ಅಂದ್ರೆ ನೀವು ನಿಮ್ ಕೈಲಿ ಸಾಧ್ಯ ಆದ್ರೆ ಚಿನ್ನ ಬೆಳ್ಳಿನ ಅವರಿಗೆ ದಾನವಾಗಿ ಕೊಡ್ಬೋದು. ಆಸ್ ಐ ಮೆನ್ಷನ್ಡ್ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸುವರ್ಣ ದಾನ. ಅಂದ್ರೆ ಚಿನ್ನವನ್ನ ದಾನವಾಗಿ ಕೊಡ್ಬೇಕು ಅನ್ನುವಂತಹ ಕಾನ್ಸೆಪ್ಟ್ ಇದೆಯೇ ಹೊರತು ಚಿನ್ನವನ್ನ ಖರೀದಿ ಮಾಡ್ಬೇಕು ಅನ್ನೋಂತಹ ಉಲ್ಲೇಖ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಗೆ ಸಾಧ್ಯ ಆದ್ರೆ ನಿಮ್ಗಷ್ಟು ಅನುಕೂಲವಿದ್ರೆ ನೀವು ಯಾರಿಗಾದ್ರೂ ಚಿನ್ನ ಅಥವಾ ಬೆಳ್ಳಿನ ದಾನವಾಗಿ ಕೊಡಬಹುದು. ಇದೆಲ್ಲಾ ದಾನ ಧರ್ಮಗಳಲ್ಲಿ ನಮ್ಮೆಲ್ರಿಗೂ ಗೊತ್ತು ಅನ್ನದಾನ ಅತ್ಯಂತ ಶ್ರೇಷ್ಠ ದಾನ ಅಂತ. ಸೊ ನಿಮ್ಗೆ ಒಂದು 4 ಜನರನ್ನ ಕೂರ್ಸಿ ಊಟ ಹಾಕುವಷ್ಟು ಸಮಯ ಇಲ್ಲ ಅಂತ ಅಂದ್ರೆ ನೀವು ಕೆಲವೊಂದು ಫೌಂಡೇಶನ್ಸ್ ಕಡೆಯಿಂದ ಅನ್ನದಾನಕ್ಕೋಸ್ಕರ ನೀವು ಒಂದು ಡೊನೇಷನ್‌ನ ಮಾಡ್ಬಹುದು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಯಾವುದೇ ಪೂಜೆ ಆಗಿರ್ಲಿ, ದಾನ ಧರ್ಮಗಳಾಗಿರ್ಲಿ, ಜಪ ಆಗ್ಲಿ, ಮಂತ್ರಗಳನ್ನ ಓದೋದಾಗಿರ್ಲಿ, ಇದೆಲ್ಲರ ಜೊತೆಗೆ ಮನೆಯಲ್ಲಿರುವಂತಹ ಹಿರಿಯರ ಆಶೀರ್ವಾದ ಪಡೆಯೋದು ಕೂಡ ತುಂಬಾನೇ ಮುಖ್ಯ ಆಗತ್ತೆ. ಇದನ್ನ ನಾವೆಲ್ಲರೂ ಕೂಡ ಪಾಲಿಸ್ಬೇಕು. ಹಾಗೆ ಚಿಕ್ಕ ಮಕ್ಕಳಿಗೆ ಕೂಡ ಇದರ ಒಂದು ಮಹತ್ವವನ್ನ ಹೇಳ್ಕೊಟ್ಟು ಹಿರಿಯರಿಂದ ಆಶೀರ್ವಾದ ಪಡ್ಕೋಬೇಕು. ಎಸ್ಪೆಷಲಿ ನೀವು ಅಕ್ಷಯ ತೃತೀಯ ದಿನ ಏನಾದ್ರೂ ಹೊಸ ಕೆಲಸಕ್ಕೆ ಆರಂಭನ ಮಾಡ್ತಾ ಇದ್ರೆ, ಹಿರಿಯರ ಆಶೀರ್ವಾದದೊಂದಿಗೆ ಮಾಡಿದ್ರೆ ಇನ್ನಷ್ಟು ಶುಭ ನಿಮಗ್ ಸಿಗತ್ತೆ. ಇಷ್ಟೊತ್ತು ಹಬ್ಬದ ದಿನ ಏನ್ ತರ್ಬೇಕು, ಹಬ್ಬದ ಆಚರಣೆ ಹೇಗಿರ್ಬೇಕು, ದಾನ ಧರ್ಮಗಳಲ್ಲಿ ಏನೆಲ್ಲಾ ಮಾಡ್ಬೋದು ಅನ್ನೋ ಐಡಿಯಾಸ್‌ನ ನಾನ್ ಶೇರ್ ಮಾಡಿದೆ ಅಲ್ವಾ? ಹಾಗಾದ್ರೆ ಹಬ್ಬದ ದಿನ ಸ್ಪೆಷಲಿ ಅಕ್ಷಯ ತೃತೀಯ ದಿನ ಏನ್ ಮಾಡ್ಬಾರ್ದು ಅಂತ ಕೂಡ ನಾನ್ ಹೇಳ್ತೀನಿ. ಇನ್‌ಫ್ಯಾಕ್ಟ್ ಈ ಕೆಲ್ಸಗಳನ್ನ ಬೇರೆ ದಿನ ಕೂಡ ಮಾಡ್ಬಾರ್ದು. ಬಟ್ ಅಟ್ ಲೀಸ್ಟ್ ಅಕ್ಷಯ ತೃತೀಯ ಹಬ್ಬದ ದಿನ ಈ ಕೆಲಸಗಳನ್ನ ಮಾಡ್ಲೇಬಾರ್ದು. ಅದೇನಪ್ಪಾ ಅಂತಂದ್ರೆ ಮೊದ್ಲಿಗೆ ಯಾರು ಕೋಪ ಮಾಡ್ಕೋಬಾರ್ದು. ಮನೇಲಿ ಕೋಪ ಮಾಡ್ಕೊಂಡು ಒಬ್ರತ್ರ ರೇಗಾಡೋದಾಗಿರ್ಲಿ, ಅಥವಾ ಏನೋ ಬೇಜಾರುಗಳಾಗಿರ್ಲಿ, ಬೇಸರ ಮಾಡ್ಕೊಳ್ಳೋದಾಗಿರ್ಲಿ, ಈ ಕೆಲ್ಸಗಳನ್ನ ನೀವು ಮಾಡ್ಬಾರ್ದು. ಅದಾದ ನಂತರ ನೀವು ಯಾವ್ದಾದ್ರೂ ಕೆಲ್ಸಗಳನ್ನ ಅವತ್ತಿಗೆ ಪೂರ್ಣಗೊಳಿಸ್ಬಾರ್ದು. ಒಂದು ಮನೆ ಕಟ್ಟೋದಾಗಿರ್ಲಿ, ಅಥವಾ ಒಂದು ಪ್ರಾಜೆಕ್ಟ್‌ನ ಎಂಡ್ ಮಾಡೋದಾಗಿರ್ಲಿ, ಈ ಕೆಲ್ಸಗಳನ್ನ ಸಾಧ್ಯ ಆದಷ್ಟು ಅದನ್ನ ಪೂರ್ಣಗೊಳಿಸ್ಬಾರ್ದು. ನಿಮ್ಗೆ ಅವಕಾಶ ಇದ್ರೆ ಹೊಸ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಹೊರತು, ಯಾವುದೋ ಒಂದು ಕೆಲ್ಸನ ಅವತ್ತಿಗೆ ಕನ್ಕ್ಲೂಡ್ ಮಾಡ್ಬಾರ್ದು. ಐ ನೋ ಇಫ್ ಸಿಚುಯೇಷನ್ ಡಿಮ್ಯಾಂಡ್ಸ್ ನೀವು ಮಾಡ್ಲೇಬೇಕಾಗತ್ತೆ. ಬಟ್ ನಿಮ್ ಕೈಯಲ್ಲಿ ಆ ಒಂದು ರೈಟ್ಸ್ ಇದೆ. ಅದರಿಂದ ಇನ್ಯಾರಿಗೂ ಎಫೆಕ್ಟ್ ಆಗಲ್ಲ ಅಂತಂದ್ರೆ ನೀವು ಈ ಒಂದು ಐಡಿಯಾನ ಕನ್ಸಿಡರ್ ಮಾಡಬಹುದು. ಅವತ್ತು ಯಾವ ಕೆಲ್ಸನೂ ಕಂಪ್ಲೀಟ್ ಮಾಡದೆ ಹೊಸ ಕೆಲ್ಸನ ನೀವು ಶುರು ಮಾಡಬಹುದು. ಒಟ್ನಲ್ಲಿ ಅಕ್ಷಯ ತೃತೀಯ ಅಂತಂದ್ರೆ ಬರೀ ಚಿನ್ನ, ಬೆಳ್ಳಿ, ಆಭರಣಗಳ ಖರೀದಿ ಅಷ್ಟೇ ಅಲ್ಲ. ಅದ್ರ ಆಚೆಗೂ ದಾನ, ಧರ್ಮ, ಇನ್ನೂ ಕೆಲವೊಂದಷ್ಟು ದಿನಸಿ ಸಾಮಗ್ರಿಗಳನ್ನ ಮನೆಗೆ ತರೋದ್ರಿಂದ ಕೂಡ ನೀವು ಈ ಹಬ್ಬನ ಅರ್ಥಪೂರ್ಣವಾಗಿ, ಸಂಪೂರ್ಣವಾಗಿ, ಪೂರ್ಣ ಫಲಗಳು ಸಿಗುವಂತೆ ಆಚರಣೆ ಮಾಡ್ಬೋದು ಅಂತ ಹೇಳುವಂತದ್ದು ಈ ಒಂದು ಕಂಪ್ಲೀಟ್ ವಿಡಿಯೋದ ಇಂಟೆನ್ಷನ್ ಆಗಿತ್ತು. ಈ ಅಕ್ಷಯ ತೃತೀಯ ನನ್ನ, ನಿಮ್ಮ ಹಾಗೆ ನಮ್ಮೆಲ್ಲರ ಜೀವನವನ್ನ ಬದಲಾಯಿಸುವಂತಹ ಒಂದು ದಿನ ಆಗ್ಲಿ ಅಂತ ಆಶಿಸ್ತಾ
ಸಂಪತ್ತು, ಶುಭ, ಯಶಸ್ಸು ಇದೆಲ್ಲವೂ ನಮ್ಮೆಲ್ಲರ ಜೀವನದಲ್ಲಿ ಸಿಗ್ಲಿ ಅಂತ ನಾನ್ ಬಯಸ್ತೀನಿ. ಹಾಗಾಗಿ ಈ ದಿನ ನಾವ್ ಏನೇ ಮಾಡಿದ್ರು ಅದ್ರ ಫಲಗಳು ನಮ್ಮ ಜೀವನದಲ್ಲಿ ದೀರ್ಘಕಾಲಕ್ಕೆ ಉಳಿಯುತ್ತೆ. ಹಾಗಾಗಿ ಆದಷ್ಟು ಒಳ್ಳೆ ಕಾರ್ಯಗಳನ್ನ ಅಕ್ಷಯ ತೃತೀಯ ದಿನ ಮಾಡೋಣ. ನೆನಪಿರ್ಲಿ ಈ ದಿನ ನಾವು ಮಾಡುವಂತಹ ಒಳ್ಳೆ ಕೆಲಸಗಳು ಯಾವತ್ತೂ ನಮ್ಮ ಜೀವನದಲ್ಲಿ ಕಡಿಮೆ ಆಗಲ್ಲ. ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅಕ್ಷಯ ತೃತೀಯ ಹಬ್ಬದ ಆಚರಣೆ ಹೇಗಿರುತ್ತೆ? ಅಕ್ಷಯ ತೃತೀಯ ಹಬ್ಬಕ್ಕೂ ನಿಮಗಿರುವ ನಂಟು ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ. ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.